ಹೋಗಿದ್ದಂತಹ ಶಾಸಕರು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈಗಷ್ಟೇ ಶಿವಣ್ಣ ಅವರು ಮಾತನಾಡಿದ ಗಮನಿಸ್ತಾ ಇದ್ವಿ. ಇತ್ತ ಶರತ್ ಬಚ್ಚೇಗೌಡರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ತಾವು ದೆಹಲಿಗೆ ಹೋಗಿದ್ರು ಅನ್ನುವಂತ ವಿಚಾರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದವನ್ನ ಪಡೆಯೋದಕ್ಕೆ ಹೋಗಿದ್ದೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನಿದೆ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಹೈಕಮಾಂಡ್ ನಾಯಕರಿಗೆ ಸಾಧನೆಗಳನ್ನ ಮನವರಿಕೆ ಮಾಡಿದ್ದೇನೆ ಅಂತ ದೇವನಹಳ್ಳಿಯ ಏರ್ಪೋರ್ಟ್ನಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಹೈಕಮಾಂಡಿನ ಆಶೀರ್ವಾದ ಪಡ್ಕೊಬರೋಣ ಅಂತೇಳಿ ಡೆಲ್ಲಿಗೆ ಹೋಗಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರಕ್ ಹೋಗಿದ್ದು. ಎಲ್ಲಾ ತರದಲ್ಲೂ ಆಶೀರ್ವಾದ ಇರಬೇಕಲ್ಲಪ್ಪ. ಇತ್ತೀಚಿನಲ್ಲಿ ಈ ಕ್ಷೇತ್ರದಲ್ಲಿ ಆದಂತ ನಾವು ಮಾಡತಕ್ಕಂಥ ಸಾಧನೆಗಳಾಗಿರ್ಬೋದು, ಕ್ಯೂನಿಕ್ಸ್ನ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಮೊನ್ನೆನ ಕೆಲಸಗಳಾಗಿರ್ಬೋದು, ಕಿಯೋ ಡಿವೈಸ್ ನ ಅನಾವರಣ ಆಗಿರ್ಬೋದು, ಇವೆಲ್ಲವನ್ನೂ ಹೈಕಮಾಂಡಿನ ಗಮನಕ್ಕೆ ಮುಟ್ಟಿಸಿ ಬರಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ವಿ. ಮತ್ತೆ ಅವರ ಒಂದು ಆಶೀರ್ವಾದ, ಬೆಂಬಲ, ಸಹಕಾರ, ಸಹಯೋಗ ಇರಲಿ ಅಂತ ಹೇಳಿ ಅವ್ರ ಹತ್ರ ಮನವಿ ಮಾಡ್ಕೊಂಡ್ ಬರಕ್ಕೆ ಡೆಲ್ಲಿ ಹೋಗಿದ್ವಿ. ನೋಡೋಣ ಅಲ್ಲಿ ಏನೇನಾಗುತ್ತೆ ನೋಡೋಣ. ಸಹಜವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ. ಶಿವಣ್ಣ ಅವರು ಇದ್ದಾರೆ, ಶಿವಣ್ಣ ಅವರು ಕೂಡ ತೀರ್ಮಾನ ಅವರು ಕೂಡ ಕೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈಗ ಡಿಸಿಎಂ ಅವರು ಸಿಎಂ ಆಗ್ಬೇಕು ಅನ್ನೋ ಆಸೆ ಬಿಟ್ಕೊಡ್ಬೇಕು ಅನ್ನೋ ಮಾತುಗಳು ಅವೆಲ್ಲ ನಾವು ತೀರ್ಮಾನ ಮಾಡಂಗಿದ್ರೆ ಆಗತ್ತೇನಪ್ಪ. ಅವೆಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ.